ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ 23ನೇ ಕಂತಿನ ತನಕ ಬಂದಿದೆ. ಇನ್ನುಳಿದಂಥ 5 ಕಂತಿನ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಅಂದರೆ 2025ನೆಯ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಬರಲೇ ಇಲ್ಲ. ಸೊ ಡಿಲೇ ಮಾಡ್ಕೊತಾನೆ ಬಂದರು. ಈಗ ಅದಾದ ನಂತರದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಇಷ್ಟು ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ. ಸೊ ಇದೆಲ್ಲ ಕಂತಿನ ಹಣ ಈಗಾಗಲೇ ಏನು ಪೆಂಡಿಂಗ್ ಇದೆಯೋ ಆ ಒಂದು ಪೆಂಡಿಂಗ್ ಇರುವಂಥ ಹಣದ ಕುರಿತು ಈಗಾಗಲೇ ಸಚಿವರು ಜೊತೆಗೆ ವಿರೋಧ ಪಕ್ಷದ ನಾಯಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆನ ಕೇಳಿದ್ರು. ಈ 5 ಕಂತಿನ ಹಣ ಎಲ್ಲಿಗೆ ಹೋಯಿತು? ಈಗಾಗಲೇ 5 ಕಂತಿನ ಹಣ ಪೆಂಡಿಂಗ್ ಇರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಸೊ ಈ ಎಲ್ಲ ಹಣನ ಯಾವಾಗ ಜಮಾ ಮಾಡ್ತೀರಾ ಅನ್ನೋದ್ರ ಕುರಿತು ಪ್ರಶ್ನೆನ ಕೇಳಿದ್ರು. ಸೊ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿ ನಾನು ತಿಳಿಸಿದ್ದೀನಿ. ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಸೊ ನಾವೆಲ್ಲ ಕಂತಿನ ಹಣನ್ನು ಕೂಡ ಜಮಾ ಮಾಡಿದ್ದೀವಿ, ಯಾವುದೂ ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತೇಳ್ಬಿಟ್ಟು ಹೇಳಿದರು. ಆದರೆ ವಾದ ವಿವಾದ ನಡೀತಾ ಸೋಲನ್ನು ಒಪ್ಕೊಳ್ಳೇಬೇಕಾಯಿತು. ಹೌದು, 5 ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ನಿಜ. ಸೊ ಇದ್ರ ಬಗ್ಗೆ ಈಗಾಗಲೇ CM ಗಮನಕ್ಕೂ ಕೂಡ ಬಂತು. CM ಕೂಡ ಹೇಳಿದ್ರು, ಇಲ್ಲ ನಾನು ಸೋಮವಾರದಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಅಂತೇಳ್ಬಿಟ್ಟು ಹೇಳಿದ್ರು. ಸೊ ಈ ಒಂದು ಕಂತಿನ ಹಣ ಏನಾದರೂ ಪೆಂಡಿಂಗ್ ಇದ್ದಿದ್ದೇ ಹೋದಾದರೆ ಆ ಒಂದು ಹಣನ ಜಮಾ ಮಾಡೋದಕ್ಕೆ ಅತಿ ಶೀಘ್ರದಲ್ಲೇ ಕೈಗೊಳ್ತೀನಿ ಅಂತೇಳ್ಬಿಟ್ಟು ಕೂಡ ಹೇಳಿದರು. ಆದರೆ ಸೋಮವಾರ ಆಯಿತು, ಮಂಗಳವಾರ ಆಯಿತು, ಇವತ್ತು ಬುಧವಾರ, ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬಂದಿಲ್ಲ. ಹಾಗಿದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಯಾವ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ, ಎಷ್ಟು ಹಣ ಬರಬೇಕಾಗಿದೆ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. CM ಈ ಒಂದು ವಿವಾದದ ಬಗ್ಗೆ ಮಾಹಿತಿ ಕೊಟ್ರ ಇಲ್ವಾ ಅನ್ನೋದ್ರ ಕುರಿತು ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತೀರಾ, ಹಾಗೆ ಹೋಗ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಕೂಡ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾದಂಥ ಯೋಜನೆ. ಪ್ರತಿ ತಿಂಗಳು ಕೂಡ 2,500 ಕೋಟಿಗಿಂತ ಹೆಚ್ಚು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. 1,25,00,000 ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಹಣನ ಪಡ್ಕೊಳ್ತಾ ಇದ್ದೀರಾ. ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ಸರಿಯಾಗಿ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇದ್ರು. ಈ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಜಮಾ ಆಗ್ತಾ ಇತ್ತು, ಮುಂದಿನ ಕಂತಿನ ಹಣ ಅದ್ರ ಮುಂದಿನ ತಿಂಗಳಲ್ಲಿ ಜಮಾ ಆಗ್ತಾ ಇತ್ತು. ಈ ರೀತಿಯಾಗಿ ಒಂದು 3-4 ಕಂತಿನ ಹಣ ಸರಿಯಾಗಿ ಜಮಾ ಮಾಡಿದ್ರು. ಅದಾದಮೇಲೆ ಹಣ ಜಮಾ ಮಾಡೋದ್ರಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಬಂತು. ಆ ರೀತಿಯಾಗಿ ವಿಳಂಬ ಆಗಿ ಈಗಾಗಲೇ 5 ಕಂತಿನ ಹಣ ಬಿಡುಗಡೆ ಆಗಬೇಕು. ಹೌದು ಸ್ನೇಹಿತರೆ, 5 ಕಂತಿನ ಹಣ ಪೆಂಡಿಂಗ್ ಇದೆ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ 4 ತಿಂಗಳಾಯಿತು ಅಂತ ಹೇಳಿದ್ರೆ 2 ವರ್ಷಕ್ಕೆ 24 ತಿಂಗಳು ಪ್ಲಸ್ 4 ತಿಂಗಳು 28 ತಿಂಗಳಾಯಿತು. ಆದರೆ ನಿಮಗೆ ಹಣ ಜಮಾ ಮಾಡಿರುವಂಥದ್ದು ಈಗ 23ನೇ ಕಂತಿನ ಹಣ. 24, 25, 26, 27, 28 ಈ 5 ಕಂತಿನ ಹಣ ನಿಮಗೆ ಬಿಡುಗಡೆ ಆಗಬೇಕು ಸ್ನೇಹಿತರೆ. ಹತ್ತತ್ರ 10,000 ಹಣ ನಿಮ್ಮ ಅಕೌಂಟಿಗೆ ಬರಬೇಕಾಗಿದೆ. ಆದರೆ ಇನ್ನೂ ಕೂಡ ಜಮಾ ಮಾಡಿಲ್ಲ. ಫೆಬ್ರವರಿ ಮಾರ್ಚಲ್ಲಿ ಅಂದರೆ 2025 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 2 ತಿಂಗಳ ಹಣ ಯಾರಿಗೂ ಕೂಡ ಜಮಾನೆ ಮಾಡಿಲ್ಲ. ಸೊ ಹಣ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು ಡಿಲೇ ಮಾಡ್ಕೊಳ್ತಾನೆ ಬಂದರು. ಆದರೆ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಇದ್ರ ಬಗ್ಗೆ ಈಗಾಗಲೇ ವಿಪಕ್ಷಗಳು, ಸಚಿವರು, ವಿಪಕ್ಷಗಳಂತ ಹೇಳಿದ್ರೆ BJP, ಸೊ BJPಯ ಸಚಿವರು ಎಲ್ಲರೂ ಕೂಡ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ಬಳಿ ಹೋಗಿ
ಹೋಗಿ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕಂಪ್ಲೀಟ್ ಆದಂಥ ಡೇಟಾ ಇಲ್ಲಿದೆ ಸ್ನೇಹಿತರೆ. ಹೌದು, ಅವರ ಕೈಯಲ್ಲಿದೆ. ಸೊ ಯಾವ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಹಣ ಬರೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಕೂಡ ಈಗಾಗಲೇ ಕಂಪ್ಲೀಟ್ ಡೇಟಾ BJP ಸಚಿವರ ಬಳಿ ಇದೆ. ಹಾಗಾಗಿ ಈಗಾಗಲೇ ಮಹೇಶ್ ತೆಂಗಿನಕಾಯಿ ಅನ್ನೋರು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆನ ಕೇಳಿದ್ರು. ಸೊ ಫೆಬ್ರವರಿ ಮಾರ್ಚು ಈ ಎರಡೂ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಈ ಎರಡೂ ಕಂತಿನ 4,000 ರೂಪಾಯಿ ಎಲ್ಲಿಗೆ ಹೋಯಿತು? ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರಿಗೆ ಜಮಾ ಆಗಬೇಕಾಗಿತ್ತು, ಅಕ್ಟೋಬರ್ ತಿಂಗಳ ಹಣ ನವೆಂಬರಿಗೆ ಜಮಾ ಆಗಬೇಕಾಗಿತ್ತು, ನವೆಂಬರ್ ತಿಂಗಳ ಹಣ ಡಿಸೆಂಬರಿಗೆ ಜಮಾ ಆಗಬೇಕಾಗಿತ್ತು. ಈ 3 ಕಂತಿನ ಹಣ ಕೂಡ ಬಂದಿಲ್ಲ. ಒಟ್ಟಾರೆಯಾಗಿ 5 ಕಂತಿನ ಹಣ ನಮಗೆ ಪೆಂಡಿಂಗ್ ಇದೆಯಲ್ಲ, ಯಾವಾಗ ಬಿಡುಗಡೆ ಆಗೋದು ಅಂತ ಬಿಟ್ಟು ಕೇಳಿದ್ರು. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಕೂಡ ನಾವು ಪೆಂಡಿಂಗ್ ಇಟ್ಕೊಂಡಿಲ್ಲ, ಎಲ್ಲ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀವಿ. ಹಣಕಾಸು ಇಲಾಖೆ ಕಡೆಯಿಂದ ಹಣ ಜಮಾ ಆದ ತಕ್ಷಣ 1 ಗಂಟೆ ಕೂಡ ನಾವು ಆ ಒಂದು ಹಣನ ಇಟ್ಕೊಳ್ತಾ ಇಲ್ಲ. ಎಲ್ಲರ ಖಾತೆಗೂ ಕೂಡ ಫಾಸ್ಟ್ ಆಗಿ ನಾವು ಜಮಾನ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ಇನ್ನೂ ಪೆಂಡಿಂಗ್ ಇಟ್ಕೊಂಡಿಲ್ಲ. ಈಗಾಗಲೇ 23ನೇ ಕಂತಿನ ಹಣದ ತನಕನೂ ಕೂಡ ಎಲ್ಲರ ಖಾತೆಗೂ ಹಣ ಜಮಾ ಮಾಡಿದ್ದೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಡೇಟಾ ಇದೆಯಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದನೇ ಈ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಈ ಒಂದು ಡೇಟಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಗರಂ ಆಗಿದ್ದಾರೆ. ಹಾಗೆ ಮಾಧ್ಯಮದ ಮುಂದೆ ಬಂದು ಕೂಡ ಮಾತನಾಡಿದ್ದಾರೆ. ಈ ಒಂದು ಕಂತಿನ ಹಣ ಪೆಂಡಿಂಗ್ ಇದೆ. ಸೊ ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಅದಾದ ನಂತರದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳಲ್ಲಿ 3 ಕಂತಿನ ಹಣ ಬರೋದು ಬಾಕಿ ಇದೆ. ಒಟ್ಟಾರೆಯಾಗಿ 5 ಕಂತಿನ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಆದರೆ ವಾದ ಮಾತ್ರ ಮಾಡ್ತಾ ಇದ್ದಾರೆ, ಈಗಾಗಲೇ ಹಣ ಜಮಾ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಡೇಟಾನೇ ಇದೆಯಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೇಟಾನೇ ಇಲ್ಲಿ ನಮ್ಮ ಕೈಯಲ್ಲಿ ಇದೆಯಲ್ಲ, ನೋಡಿ ಇಲ್ಲಿ ಪೇಪರಲ್ಲಿ ಎಲ್ಲದೂ ಇದೆ. ಕಂಪ್ಲೀಟ್ ಡಾಕ್ಯುಮೆಂಟ್ನ ನಾವು ಕೈಯಲ್ಲಿ ಇಟ್ಕೊಂಡೇ ಮಾತನಾಡ್ತಿರುವಂಥದ್ದು, ಸುಮ್ಮನೆ ಬಾಯಿಗೆ ಬಂದಿರುವಂಥದ್ದು ಮಾತನಾಡ್ತಿಲ್ಲ. ಡೇಟಾನ ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಮಾತನಾಡ್ತಾ ಇದ್ದೀವಿ ನಾವು. ಇದಕ್ಕೆ ಉತ್ತರಿಸಿ ಸರಿಯಾಗಿ, ಅಥವಾ ಇದ್ರ ಬಗ್ಗೆ ವಿಚಾರಿಸಿ ನಾನು ಹೇಳ್ತೀನಿ ಅಂತಾದರೂ ಹೇಳಿ. ಸೊ ಇದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿಲ್ಲ, ಅಧಿಕಾರಿಗಳ ಜೊತೆ ಮಾತನಾಡಿ ಇದ್ರ ಬಗ್ಗೆ ಏನಾಗಿದೆ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಬೋದಾಗಿತ್ತು. ಒಂದೇ ಸಮನೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಿದ್ದೀವಿ ಅಂತಬಿಟ್ಟು ಸುಳ್ಳು ಭರವಸೆನ ಕೊಡ್ತಾ ಇದ್ದಾರಲ್ಲ, ಇದು ಸರಿನಾ ಅಂತಬಿಟ್ಟು ಮಹೇಶ್ ತೆಂಗಿನಕಾಯಿ ಅವರ ವಾದ ಆಗಿತ್ತು ಸ್ನೇಹಿತರೆ. ಆದರೆ CMಗೂ ಕೂಡ ಎಲ್ಲರೂ ಗರಂ ಆಗಿ CMಗೂ ಕೂಡ ಹೇಳ್ತಾ ಬಂದರು. CM ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಇಲ್ಲ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆನ ಕೊಡ್ತೀನಿ, ಸೋಮವಾರ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಂಡು ಅಧಿಕಾರಿಗಳ ಜೊತೆ ಮಾತನಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ನೋಡಿಕೊಂಡು ನಿಮಗೆ ಹೇಳ್ತೀನಿ. ಬೈ ಚಾನ್ಸ್ ಏನಾದರೂ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗದೇ ಇದ್ದರೆ ಅತಿ ಶೀಘ್ರದಲ್ಲೇ ಈ ಒಂದು ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರಿನ ಹಣ ಏನಿದೆಯೋ ಅದನ್ನು ಬಿಟ್ಟು ಫೆಬ್ರವರಿ ಮತ್ತು ಮಾರ್ಚು ಈ 2 ಕಂತಿನ ಹಣ ಏನಾದರೂ ಪೆಂಡಿಂಗ್ ಇದ್ದಿದ್ದೇ ಹೋದಾದರೆ 4,000 ರೂಪಾಯಿನ ನಾನು ಅತಿ ಶೀಘ್ರದಲ್ಲೇ ಜಮಾ ಮಾಡಿಸ್ತೀನಿ ಅಂತಬಿಟ್ಟು ಭರವಸೆನ ಕೊಟ್ಟಿದ್ರು. ಆದರೆ ಸೋಮವಾರ ಕಳೀತು, ಮಂಗಳವಾರ ಕಳೀತು, ಇವತ್ತು ಬುಧವಾರ, ಇನ್ನೂ ಕೂಡ ಈ ಒಂದು ಸಮಸ್ಯೆ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. CM ಆಗಿರುವಂತಹ ಸಿದ್ದರಾಮಯ್ಯನವರಾಗಿರ್ಬೋದು, ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇಬ್ಬರು ಕೂಡ ಇದ್ರ ಬಗ್ಗೆ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗಿದ್ರೆ ಹಣ ಬರುತ್ತಾ ಇಲ್ವಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಂದಿಲ್ಲ ಅಂತ ಹೇಳಿದ್ರು ಕೂಡ ಉಳಿದಂಥವರು ಬಿಡೋ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ವಿಪಕ್ಷಗಳು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಏನಾದರೂ ಒಂದು ರೀಸನ್ ಬೇಕಲ್ಲ ಅಂತೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಒಳ್ಳೆ ಒಂದು ರೀಸನ್ ಸಿಕ್ಕಿದೆ ಈಗಾಗಲೇ. ಸೊ ಹಾಗಾಗಿ ವಿಪಕ್ಷಗಳ ನಾಯಕರಾದಂಥ R ಅಶೋಕ್ ಆಗಿರ್ಬೋದು, ಹಾಗೆ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಟೈಮಲ್ಲಿ ಇವಾಗಿರುವಂಥ ಟೈಮಲ್ಲಿ ಬಿಡುವಂಥ ಮಾತೇ ಇಲ್ಲ, ಯಾರೂ ಕೂಡ ಬಿಡುವಂಥ ಮಾತೇ ಇಲ್ಲ. ಒಳ್ಳೆ ಕಂಪ್ಲೀಟ್ ಡೇಟಾ ಕೂಡ ಸಿಕ್ಕಿದೆ ಅವರ ಕೈಯಲ್ಲಿ. ಹಾಗಾಗಿ ಜಾಡಿಸ್ತಾರೆ, ಯಾರಿಗೂ ಕೂಡ ಬಿಡೋದಿಲ್ಲ. ಹಣ ಜಮಾ ಮಾಡೋ ತನಕ ಬಿಡುವಂಥ ಮಾತೇ ಇಲ್ಲ ಅಂತೇಳ್ಬಿಟ್ಟು ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ಸ್ ಬರುತ್ತೆ ಅಂತೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಾಮೆಂಟ್ಸು ಕೂಡ ಅತ್ಯಮೂಲ್ಯವಾಗಿರುತ್ತೆ. ಸಾಕಷ್ಟು ಜನರಿಗೆ ನಿಮ್ಮ ಕಾಮೆಂಟ್ಸಿಂದ ಅವರಿಗೂ ಕೂಡ ಉಪಯೋಗ ಆಗುತ್ತೆ.
ಅವರ ಕಮೆಂಟ್ಸಿಂದ ಕೂಡ ನಿಮಗೂ ಕೂಡ ಒಂದಿಷ್ಟು ಉಪಯೋಗ ಆಗುತ್ತೆ. ಸೊ ಈಗಾಗಲೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಪೆಂಡಿಂಗ್ ಇದೆಯೋ ಆ ಹಣ ನಿಮಗೆ ಬಿಡುಗಡೆ ಆಗಬೇಕಾ ಅಥವಾ ಬೇಡವಾ, ಅಥವಾ ಹಣ ಜಮಾ ಆಗ್ತಿರುವಂಥದ್ದು ಸರಿಯಾಗಿ ಜಮಾ ಆಗ್ತಾ ಇದೆಯಾ. ಈಗಾಗಲೇ 23ನೇ ಕಂತಿನ ಹಣ ತನಕ ಬಂದಿದೆ. ಅದರಲ್ಲೂ ಕೂಡ ಒಂದಿಷ್ಟು ಪರ್ಸೆಂಟಷ್ಟು ಮಹಿಳೆಯರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಹತ್ತತ್ರ 7ರಿಂದ 8% ಮಹಿಳೆಯರಿಗೆ ಇನ್ನೂ ಕೂಡ ಹಣನೇ ಜಮಾ ಆಗಿಲ್ಲ. ಪ್ರತಿ ತಿಂಗಳು ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಹತ್ತತ್ರ 7ರಿಂದ 8% ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಜಮಾ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಹಣ ಜಮಾ ಮಾಡ್ತಾನೆ ಇಲ್ಲ. ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂತಹ ಮಾಹಿತಿನ ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ನೀವು ಆದಷ್ಟು ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.